మా తమ్ముడికి పెళ్ళి అయి 16 రోజులకే నీకు మొగతనం లేదు, నువ్వు నా దగ్గర ఒక్క నిమిషమే పడుకుంటున్నావు, నాకు గంటలు గంటలు కావాలని వాళ్ళ అమ్మ వాళ్ళ తమ్ముడు ఆమె టార్చర్ పెడుతున్నారు. ಮೊದಲೆಲ್ಲ ಹೆಣ್ಣೆತ್ತ ತಂದೆ ತಾಯಿಗಳು ನಮ್ಮ ಹುಡುಗಿಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕರೆ ಸಾಕಪ್ಪ ಅಂತ ಕೇಳ್ಕೋತಿದ್ರು. ಆದ್ರೆ ಇದೀಗ ಗಂಡೆತ್ತ ತಂದೆ ತಾಯಿಗಳು ಒಂದೊಳ್ಳೆ ಹುಡುಗಿ ಬೇಡ, ಗಂಡನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ನಡೆದ ಇದೊಂದು ಘಟನೆ ನಿಜಕ್ಕೂ ಗಂಡಸರಿಗೆ ಮದುವೆನೇ ಬೇಡ ಅನ್ನೋ ಆಸೆಯನ್ನ ಕೈಬಿಡುವಂತಿದೆ. ಖಮ್ಮಂ ಜಿಲ್ಲೆಯ ರಘುನಾಥಪಾಲೆಂನ ರಾಮ್ಕ್ಯಾ ತಾಂಡಾದಲ್ಲಿ 27 ವರ್ಷದ ಮೇಕೆ ವ್ಯಾಪಾರಿಯಾಗಿದ್ದ ಬಾನೋತ್ ಸದರ್ಲಾಲ್ ಅನ್ನೋ ಇತ್ತೀಚೆಗಷ್ಟೇ ಮದುವೆಯಾಗಿತ್ತು. ಆದ್ರೆ ಇವನು ಕಳೆದ ತಿಂಗಳ ಜುಲೈನಲ್ಲಿ ನಾಗಾರ್ಜುನ ಸಾಗರ ಕಾಲುವೆಗೆ ಧುಮುಕಿ ಪ್ರಾಣಹರಣವನ್ನ ಮಾಡಿಕೊಂಡಿದ್ದ. ಮದುವೆಯಾದ 3 ತಿಂಗಳಲ್ಲಿ ಹೆಂಡತಿಯ ಟಾರ್ಚರ್ ತಡೆಯೋಕೆ ಆಗದೆ ಸದರ್ಲಾಲ್ ಈ ನಿರ್ಧಾರಕ್ಕೆ ಬಂದಿದ್ದ. ಅಷ್ಟಕ್ಕೂ ಹೆಂಡತಿ ಯಾವುದಕ್ಕಾಗಿ ಟಾರ್ಚರ್ ಕೊಡ್ತಿದ್ಲು ಅಂತ ಕೇಳಿದ್ರೆ ಎಂಥ ಗಂಡಸರಾದ್ರೂ ಹೌದಾ ಅನ್ಬೇಕು. ಯಾಕಂದ್ರೆ ಇಲ್ಲಿ ಸದರ್ಲಾಲ್ ಹೆಂಡತಿ ಗಂಡನಿಗೆ ಗಂಡಸ್ಥಾನ ಇಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬಂದು ಇವನಿಗೆ ಅವಮಾನ ಮಾಡಿದ್ಲು. ತೀವ್ರವಾಗಿ ಮಾನಸಿಕ ಕಿರುಕುಳ ಕೊಟ್ಟಿದ್ದೆ ಈತನ ಸಾವಿಗೆ ಕಾರಣ ಅಂತ సదర్లాల్ కుటుంబస్థరు ఆరోపిసిద్రు. మా తమ్ముడికి పెళ్ళి అయి 16 రోజులకే నీకు మొగతనం లేదు, నువ్వు నా దగ్గర ఒక్క నిమిషమే పడుకుంటున్నావు, నాకు గంటలు గంటలు కావాలని వాళ్ళ అమ్మ వాళ్ళ తమ్ముడు ఆమె టార్చర్ పెడుతున్నారు. రోజు నా తమ్ముడే గడుపులో ఉంచుకొని ఉంటుండు. తర్వాత అక్క నాకు ఈ ప్రాబ్లం అని నాకు నా భార్య చెప్తుంది, నాకు ఇబ్బంది పెడుతుంది, నా మీద ఏమైనా ఉందేమో అని చూపి అంటే నేను 5-6 చోట్ల తీసుకెళ్ళి చూపిస్తున్నా, ఏం లేదు ರಿಪೋರ್ಟ್‌లో ಅన్ని ನಾರ್ಮಲ್ అని వచ్చింది. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದ ಈತ ಮೊದಲಿಗೆ ಚೆನ್ನಾಗೇ ಇದ್ದ. ಆದರೆ ಕಳೆದೊಂದು ತಿಂಗಳಿಂದ ಹೆಂಡತಿ ಟಾರ್ಚರ್ ವಿಪರೀತವಾಗಿತ್ತು. ನನ್ನ ಗಂಡ ಮಂಚದ ಮೇಲೆ ನನ್ನ ಪಕ್ಕದಲ್ಲಿ ಸರಿಯಾಗಿ ಮಲಗ್ತಿಲ್ಲ, ಅವನಿಗೆ ಒಂದೇ ನಿಮಿಷದಲ್ಲಿ ಔಟ್ ಆಗಿ ಬಿಡುತ್ತೆ, ಅವನಿಗೆ ಗಂಡಸ್ತನವೇ ಇಲ್ಲ ಅಂತ ಇವಳು ಎಲ್ಲರ ಹತ್ರ ಹೇಳ್ಕೊಂಡು ಬಂದಿದ್ಲು. ಆದ್ರೆ ವೈದ್ಯಕೀಯ ತಪಾಸಣೆಯಲ್ಲಿ ಆತನ ಆರೋಗ್ಯ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಅಂತ ಗೊತ್ತಾಗಿತ್ತು. ಅಷ್ಟಕ್ಕೂ ಇವಳು ಗಂಡನ ಮೇಲೆ ಈ ರೀತಿಯ ಆರೋಪ ಹೊರಿಸೋದಕ್ಕೂ ಒಂದು ಕಾರಣವಿತ್ತು. ಇವಳಿಗೆ ಮದುವೆಗೂ ಮೊದಲೇ ಒಬ್ಬನ ಜೊತೆ ಅಕ್ರಮ ಸಂಬಂಧವಿತ್ತು. ಅವನ ಜೊತೆ ಮಲಗಿ ಬಸಿರಾಗಿದ್ದು ಅಲ್ಲದೆ ಗರ್ಭಪಾತವನ್ನು ಸಹ ಮಾಡಿಸಿಕೊಂಡಿದ್ಲು. ಸದರ್ಲಾಲ್ ಜೊತೆ ಮದುವೆಯಾದ ನಂತರ ಹಳೆ ಪ್ರಿಯಕರನನ್ನ ಮರೆಯೋಕೆ ಆಗದೆ ಗಂಡನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ತಿದ್ಲು. ನನ್ನ ಗಂಡ ಗಂಡಸೇ ಅಲ್ಲ, ಅವನಿಗೆ ಮೂಡ್ ಬರೋದೇ ಇಲ್ಲ, ನನ್ನ ಪಕ್ಕದಲ್ಲಿ ಮಲಗ್ತಿದ್ದಂತೆ ಅವನಿಗೆ ಒಂದೇ ನಿಮಿಷದಲ್ಲಿ ಔಟ್ ಆಗಿ ಬಿಡುತ್ತೆ ಅಂತೆಲ್ಲ ಗಂಡನ ಗಂಡಸ್ತನದ ಬಗ್ಗೆ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಿದ್ಲು. ಇದೇ ವಿಚಾರಕ್ಕೆ ಸದರ್ಲಾಲ್ ಮನನೊಂದು ಪ್ರಾಣಹರಣವನ್ನ ಮಾಡ್ಕೊಂಡಿದ್ದ. ಯಾವಾಗ ರಘುನಾಥಂ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸೋದಕ್ಕೆ ಮುಂದಾದ್ರೂ ಆಗ್ಲೇ ಅಸಲಿ ಎತ್ತು ಬಯಲಾಗಿತ್ತು. బయట అక్రమ సంబంధం లవ్ చేసిందంట. పెళ్లి ముందు లవ్ చేసి ఇలా పిలిపిస్తుంది, రోజు ఫోన్లో చాటింగ్ చేస్తుంది, ఫోన్లో మాట్లాడి వాట్సాప్ కాలింగ్ మాట్లాడి ಫೋನ್ ಡಿಲೀಟ್ చేస్తుంది, ವಿಡಿಯೋ ಕಾಲ್ చేస్తుంది. ಸದರ್ಲಾಲ್ಗೆ ಹೆಂಡತಿ ಮತ್ತು ಆಕೆಯ ಕುಟುಂಬದವರ ಕಡೆಯಿಂದ ತೀವ್ರವಾದ ಮಾನಸಿಕ ಕಿರುಕುಳ ಶುರುವಾಗಿತ್ತು. ಎಲ್ಲರೂ ಇವನ ಗಂಡಸ್ತನದ ಬಗ್ಗೆನೇ ಮಾತನಾಡ್ತಿದ್ರು. ಇದರಿಂದ ಮನನೊಂದ ಸದರ್ಲಾಲ್ ನಾಗಾರ್ಜುನ ಸಾಗರ ಎಡಗಾಲುವೆಗೆ ಜಿಗಿದು ಪ್ರಾಣಹರಣವನ್ನ ಮಾಡಿಕೊಂಡಿದ್ದ. NDRF ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಇವನ ಮೃತದೇಹವನ್ನ ಹೊರತೆಗೆದಿದ್ರು. ಆಗ್ಲೇ ಸದರ್ಲಾಲ್ ಕುಟುಂಬಸ್ಥರು ಪೊಲೀಸರ ಮುಂದೆ ನಿಜವನ್ನ ಬಾಯಿ ಬಿಟ್ಟಿದ್ರು. ಸದರ್ಲಾಲ್ ಸಾವಿಗೆ ಅವನ ಹೆಂಡತಿಯೇ ಕಾರಣವಾಗಿದ್ಲು, ಅಲ್ಲದೆ ಅವಳ ಕ್ಯಾರೆಕ್ಟರ್ ಕೂಡ ಸರಿ ಇರಲಿಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿ ಇವನ ಹೆಂಡತಿ ನಿನಗೆ ಗಂಡಸ್ಥಾನ ಇಲ್ಲ, ಮಂಚದ ಮೇಲೆ ಗಂಡನ ಪಕ್ಕದಲ್ಲಿ ಮಲಗ್ತಿದ್ದವಳು ಅರ್ಧ ಗಂಟೆವರೆಗೂ ಮಾಡು ನೋಡೋಣ ಅಂತ ಚಾಲೆಂಜ್ ಹಾಕ್ತಿದ್ಲಂತೆ. ಅಲ್ಲದೆ ನನ್ನ ಗಂಡ ಒಂದೇ ನಿಮಿಷದಲ್ಲಿ ವೀರ್ಯಸ್ಖಲನವನ್ನ ಮಾಡಿಬಿಡ್ತಾನೆ, ಅವನು ಗಂಡಸೇ ಅಲ್ಲ, ನನ್ನ ಪಕ್ಕದಲ್ಲಿ ಮಲಗಿ ನನ್ನ ಮುಟ್ತಿದ್ದಂತೆ ಅವನಿಗೆ ಔಟ್ ಆಗಿ ಬಿಡುತ್ತೆ ಅಂತೆಲ್ಲ ಬಂಧುಗಳ ಹತ್ರ ಹೇಳ್ತಿದ್ಲಂತೆ. ಹೀಗಾಗಿ ಪತ್ನಿಯ ಆರೋಪ ಸುಳ್ಳು ಅಂತ ಸಾಬೀತು ಮಾಡೋಕೆ ಸದರ್ಲಾಲ್ ವೈದ್ಯಕೀಯ ತಪಾಸಣೆಗೂ ಒಳಗಾಗಿದ್ದ. ಆಗ ಡಾಕ್ಟರ್ಗಳು ಆತನಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಆತ ಸಂಪೂರ್ಣವಾಗಿ ನಾರ್ಮಲ್ ಆಗಿದ್ದಾನೆ ಅಂತ ವರದಿ ಕೊಟ್ಟಿದ್ರು. ಆದರೂ ಪತ್ನಿ ತನ್ನ ಸುಳ್ಳು ಆರೋಪಗಳನ್ನ ನಿಲ್ಲಿಸಿರಲಿಲ್ಲ. ಮದುವೆಗೂ ಮೊದಲು ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡವಳು ಮದುವೆಗೂ ಮೊದಲೇ ಗರ್ಭಪಾತವನ್ನು ಮಾಡಿಸಿಕೊಂಡಿದ್ಲು. ತನ್ನ ಪ್ರಿಯಕರನ ಜೊತೆ ಇರೋಕೆ ಹಾಗೂ ಗಂಡನನ್ನ ದೂರ ಮಾಡ್ಕೊಳ್ಳೋಕೆ ಇವಳು ಸದರ್ಲಾಲ್ ಮೇಲೆ ನಪುಂಸಕತ್ವದ ಸುಳ್ಳು ಕಥೆಯನ್ನ ಕಟ್ಟಿ ಬ್ಲಾಕ್ ಮೇಲ್ ಮಾಡ್ತಿದ್ಲು ಅನ್ನೋದು ಈತನ ಕುಟುಂಬದವರ ಆರೋಪವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ರಘುನಾಥಪಾಲೆಂ ಪೊಲೀಸರು ಮೃತನ ಕುಟುಂಬಸ್ಥರ ದೂರಿನ ಮೇರೆಗೆ ಪ್ರಾಣಹರಣಕ್ಕೆ ಪ್ರಚೋದನೆ ನೀಡಿದ ಆರೋಪದಡಿ ಪತ್ನಿ ಹಾಗೂ ಆಕೆಯ ಕಡೆಯವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಸದ್ಯ ವೈದ್ಯಕೀಯ ವರದಿಗಳು ಹಾಗೂ ಇಬ್ಬರ ಮೊಬೈಲ್ ಕಾಲ್ ಡೇಟಾ ಜೊತೆಗೆ ಕುಟುಂಬದ ಹೇಳಿಕೆಗಳನ್ನು ಆಧರಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ.
ಇನ್ನು ಮೃತನ ತಂದೆ ಮತ್ತು ಕುಟುಂಬಸ್ಥರು ನೀಡಿದ ಅಧಿಕೃತ ದೂರಿನ ಮೇರೆಗೆ ರಘುನಾಥ ಪಾಲೆಂ ಪೊಲೀಸರು ಎಫ್ಐಆರ್ ನ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಸದರ್ಲಾಲ್ ಮೊಬೈಲ್ ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾವಿಗೂ ಮುನ್ನ ಆತ ತನ್ನ ಭಾವನೆಗೆ ಮಾಡಿದ್ದ ಕೊನೆ ಫೋನ್ ಕಾಲ್ ಹಾಗೂ ಕಳಿಸಿದ ಲೊಕೇಶನ್ ವಿವರಗಳನ್ನು ಪ್ರಮುಖ ಸಾಕ್ಷ್ಯಗಳಾಗಿ ಪರಿಗಣಿಸಿದ್ದಾರೆ. ಈ ನಡುವೆ ಹೆಂಡತಿ ಮಾಡಿದ್ದ ಆರೋಪಗಳೆಲ್ಲ ಸುಳ್ಳು ಅಂತ ಸದರ್ಲಾಲ್ ಕುಟುಂಬಸ್ಥರು ಹೇಳಿದ್ರು. ಸದರ್ಲಾಲ್ ಸಾವಿಗೂ ಮುನ್ನ ಮಾಡಿಸಿಕೊಂಡಿದ್ದ ವೈದ್ಯಕೀಯ ಪರೀಕ್ಷೆಯ ಅಧಿಕೃತ ದಾಖಲೆಗಳು ಮತ್ತು ವರದಿಗಳನ್ನು ಪೊಲೀಸರು ಆಸ್ಪತ್ರೆಯಿಂದ ತರಿಸಿಕೊಂಡಿದ್ರು. ಈ ವರದಿಗಳ ಪ್ರಕಾರ ಇವನು ಫಿಸಿಕಲ್ ಆಗಿ ಫಿಟ್ ಆಗಿದ್ದು ಇವನಿಗೆ ಗಂಡಸ್ತನಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಡಾಕ್ಟರ್ ರಿಪೋರ್ಟ್ಗಳು ದೃಢಪಡಿಸಿದ್ವು. ತನಿಖಾಧಿಕಾರಿಗಳು ಈ ವರದಿಯನ್ನ ನ್ಯಾಯಾಲಯಕ್ಕೆ ಪ್ರಮುಖ ಸಾಕ್ಷಿಗಳಾಗಿ ಸಲ್ಲಿಕೆ ಮಾಡಲಿದ್ದಾರೆ. ಸದ್ಯಕ್ಕೆ ಪೊಲೀಸರು ಸದರ್ಲಾಲ್ ಪತ್ನಿ ಮತ್ತು ಆಕೆಯ ಪೋಷಕರನ್ನ ಪೊಲೀಸ್ ಠಾಣೆಗೆ ಕರೆಸಿ ಪ್ರಾಥಮಿಕ ತನಿಖೆಯನ್ನ ನಡೆಸುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಿದ್ದು ಅದರ ವರದಿ ಕೈ ಸೇರಿದ ತಕ್ಷಣವೇ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸುತ್ತಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.